ಯಾವುದೇ ವ್ಯಾಯಾಮ ಎಕ್ಸಸೈಸ್ ಡಯಟ್ ಮಾಡ್ದೇನೆ ನಿಮ್ಮ ಹೊಟ್ಟೆ ಭಾಗನ 3 ದಿನದಲ್ಲಿ ಕಡಿಮೆ ಮಾಡ್ಕೊಳ್ಬಹುದಂದ್ರೆ ನಂಬ್ತೀರಾ ನೀವು? ನಂಬಲೇಬೇಕು. ಈ ಥರ ಜಾಸ್ತಿ ಹೊಟ್ಟೆ ಇದ್ರೆ ಮುಂದೆ ಬಂದಿದ್ರೆ ಡೊಳ್ಳು ಹೊಟ್ಟೆ ಇದ್ರೆ ಯಾವ ಡ್ರೆಸ್ ಹಾಕೊಂಡ್ರು ನಾವು ಚಂದ ಕಾಣೋದಿಲ್ರಿ. ಹೊರಗಡೆ ಹೋಗ್ಬೇಕಂದ್ರೆ ನಮಗೆ ಅಸಹ್ಯ ಆಗುತ್ತೆ. ಸೊ ನಾನು ಕೂಡ ಆ ಒಂದು ಅಸಹ್ಯನ ಆ ಒಂದು ಇನ್ಸಲ್ಟ್ನ ಅನುಭವಿಸ್ಬಿಟ್ಟೇನಿ. ಸೊ ನಾನು ಈ ಒಂದು ಚೂರ್ಣನ ತಯಾರು ಮಾಡಿ ತೊಗೊಳಕತ್ತ ಅಂದ್ರೆ ನನಗಂತೂ ಇಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆ ರಿಸಲ್ಟ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ. ನೀವು ಕೂಡ ಈ ಒಂದು ಬೆನಿಫಿಟ್ಸ್ನ ಯೂಸ್ ಮಾಡ್ಕೊಳ್ರಿ. ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಈ ಚೂರ್ಣನ ತೊಗೊಂಡಿಂದ ನಿಮ್ಮ ಹೊಟ್ಟೆ ಭಾಗ ಜಲ್ದಿನ ಕಡಿಮೆ ಆಗುತ್ತೆ, ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ. ನಿಮ್ಮ ಮಿರರ್ ಒಳಗೆ ನಿಂತ್ಕೊಂಡು ನಿಮ್ಮ ದೇಹನ ನೀವು ನೋಡಿದಾಗ ಇಷ್ಟು ಖುಷಿ ಆಗುತ್ತೆ ರೀ. ಖರೇನ ನಾವು ಹೀರೋಯಿನ್ಗಿಂತನೂ ನಾವು ಕಡಿಮೆ ಏನು ಕಾಣೋಂಗಿಲ್ಲ ರೀ. ಅಷ್ಟೊಂದು ಚಲೋ ಫೀಲಿಂಗ್ ಕೊಡುತ್ತಾ ಈ ಒಂದು ಚೂರ್ಣ ರೀ. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಲೈಕ್ ಕಮೆಂಟ್ಸ್ ಮಾಡಂಗೆ ಏನು ಮಾಡಬಾರ್ದು, ಹೋಗಬಾರ್ದು. ಸೊ ನನ್ನ ಒಂದು ಆಫ್ಟರ್ ಆ್ಯಂಡ್ ಬಿಫೋರ್ ಪಿಕ್ ನೀವು ನೋಡಿಬಿಟ್ರಿ ನಿಮ್ಗೆ ಯಾವ ಡೌಟು ಇರೋದಿಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಒಂದು ಚೂರ್ಣನ ಹೇಳ್ಕೊಟ್ಟಿದ್ದೆ. ಸೊ ಅವರು ಕೂಡ ನನಗೆ ಒಂದು ವಿಡಿಯೋ ಕಳಿಸ್ಕೊಟ್ಟಾರ. ಸೊ ಭಾಳ ಅಂದ್ರೆ ಭಾಳ ಥ್ಯಾಂಕ್ಸ್. ಬಟ್ ನಾವು ಬರೀ ನನಗೆ ಪಿಕ್ಚರ್ ಸೆಂಡ್ ಮಾಡ್ತಾರೆ ಅಂತ ಮಾಡಿದ್ದೆ, ಬಟ್ ವಿಡಿಯೋನ ಕಳಿಸ್ಕೊಟ್ಟಾರ. ನನಗೆ ಇನ್ನೂ ಭಾಳ ಖುಷಿ ಆಗೈತಿ. ಸೊ ನಡ್ರಿ ಇದನ್ನು ಯಾವ ರೀತಿ ಮಾಡೋದು, ತಯಾರು ಮಾಡೋದು ಅಂತ ಹೇಳ್ಕೊಡ್ತೇನೆ. ನಿಮ್ಮ ಮನೆಯೊಳಗೆ ನಿಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ಇಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್. ಸೊ ನೀವು ಹೊರಗಡೆ ಏನು ತೊಗೊಂಡು ಬರಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ರೀ. ಸೊ ನಾನು ಇಲ್ಲಿ ಮೊದಲೇದಾಗಿ ಬಂದುಬಿಟ್ಟು ಬಾಳಿಗೆ ತೊಗೊಂಡಿನಿ ರೀ. ಬಾಳಿಗೆ ಒಳಗೆ ನಾವೀಗ ಸದ್ಯಕ್ಕೆ ಗ್ಯಾಸನ್ನು ಆನ್ ಮಾಡಲಿಕ್ಕೆ ಹೋಗಬೇಡ್ರಿ. ಬಾಳಿಗೆ ಒಳಗೆ ಟೋಟಲಿ ನಾನಿಲ್ಲಿ 2 ಸ್ಪೂನ್ ಅಂದರೆ 2 ಸ್ಪೂನ್ ಚಲೋತ್ನಂಗೆ ಕೇಳ್ಕೊರಿ ಕ್ವಾಂಟಿಟಿ ಎಷ್ಟು ತೊಗೊಳತ್ತೀನಿ ಅಂತೇಳಿ. ಹೆಚ್ಚು ಕಡಿಮೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಸೊ ಇಲ್ಲಿ ನಾ 2 ಸ್ಪೂನ್ ಜೀರಿಗೆ ತೊಗೊಂಡಿನಿ. ಫಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು 2 ಸ್ಪೂನ್ ಜೀರಿಗೆ. ಚಲೋತ್ನಂಗೆ ಕೇಳ್ಕೊಳ್ರಿ. ಆಮೇಲೆ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ಅಂದರೆ ಎರಡನೇ ಒಂದು ವಸ್ತು ಏನಪ್ಪ ಅಂತಂದ್ರೆ ನಾ ಇಲ್ಲಿ ಅಜ್ವಾಯಿನ್ ತೊಗೊಳತ್ತೇನೆ ರೀ. ಅಜ್ವಾಯಿನ ನಮ್ಮ ಒಂದು ಡೈಜೆಷನ್ನ ಭಾಳ ಇಂಪ್ರೂವ್ ಮಾಡುತ್ತೆ ರೀ. ನಿಮ್ಮ ಒಂದು ಡೈಜೆಸ್ಟ್ ಕರೆಕ್ಟಂಗೆ ಆಗಾಕತ್ತಂತಂದ್ರೆ ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಬರೋದಿಲ್ಲ ರೀ. ನಮ್ಮ ಹೊಟ್ಟೆ ಉಬ್ಬರ, ಡೊಳ್ಳೆ ಹೊಟ್ಟೆ, ಜೋತು ಬಿದ್ದ ಹೊಟ್ಟೆ ಥರ ಕಾಣೋದಿಲ್ಲ ರೀ. ಆಮೇಲೆ ಮೊದಲೇ ಫಸ್ಟ್ ಬಂದುಬಿಟ್ಟು ಇದು ಗ್ಯಾಸ್ಟ್ರಿಕ್ ಆಗೋಕೆ ಬಿಡೋಂಗಿಲ್ಲ ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಸೋಂಪಿನ ಕಾಳು ಅಂತ ಹೇಳ್ತೀವಿ. ಅಂದ್ರೆ ಸೋಂಪು ಅಂತಂದರೆ ಈ ಬಡೆ ಸೊಪ್ಪು ಅಂತ ಎಲ್ಲ ಹೇಳ್ತೀವಿ ನೋಡ್ರಿ ನಮ್ಮ ಆಡು ಭಾಷೆ ಒಳಗೆ. ಅವ್ರಿ ಇವ ಇದ್ರೊಳಗೆ ಸ್ವೀಟ್ ಇರೋದಿಲ್ಲ. ಸಪ್ಪನ್ನು ನಾವು ಅಡುಗೆಗೆ ಏನು ಯೂಸ್ ಮಾಡ್ತೀವಲ್ಲ ಅದನ್ನೇ ಇಲ್ಲಿ ಯೂಸ್ ಮಾಡತ್ತೀನಿ ನಾನು. ಇದನ್ನು ಸಹಿತ ನಾವು 2 ಸ್ಪೂನ್ ಹಾಕೊಳತ್ತೀನಿ. ಇಲ್ಲಿ ಹಾಕಿರೋಂಥ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ ಬ್ಯಾಲೆನ್ಸ್ ತೊಗೊಂಡಿವ್ರಿ ನಾವು. ಸೊ ಹಂಗಾಗಿ ಕ್ವಾಂಟಿಟಿನ ನೀವು ಚಲೋತ್ನಂಗೆ ನೋಡ್ಕೊಳ್ರಿ. ನಾನು ಇಲ್ಲಿ ಜೀರಿಗೆ 2 ಸ್ಪೂನ್, ಅಜ್ವಾಯಿನ್ 2 ಸ್ಪೂನ್ ಮತ್ತು ಸೋಂಪಿನ ಕಾಳು ಅಂದ್ರೆ ಬಡೆ ಸೊಪ್ಪು 2 ಸ್ಪೂನ್ ತೊಗೊಂಡು. ಬಡೆ ಸೊಪ್ಪು ಸ್ವೀಟ್ ಇಲ್ಲರಿ, ಅದು ಸಿಹಿ ಇಲ್ಲ, ಸಪ್ಪಂದಿರೋದನ್ನೇ ಇಲ್ಲಿ ತೊಗೊಳತ್ತೀನಿ. ನಾನು ಚಲೋತ್ನಂಗೆ ಇಲ್ಲಿ ಹೇಳ್ಕೊಡತ್ತೀನಿ, ನೋಡ್ಕೊಂಡು ಬಿಡ್ರಿ. ಯಾಕಂದ್ರೆ ಅಷ್ಟೊಂದು ಯಾರ ಹತ್ರನೂ ಟೈಮ್ ಇರೋದಿಲ್ಲ ಹೊಳ್ಳೆ ಮಳೆ ಬಂದು ನೋಡೋಕೆ. ಅದಕ್ಕೆ ಒಂದು ಸರಿ ಕುಂತ್ಕೊಂಡು ಚಲೋತ್ನಂಗೆ ನೀವು ನೋಡ್ಕೊಂಡ್ರಪ್ಪ ಅಂತಂದ್ರೆ ನೀವು ಹೊರಗಡೆ ಒಂದು ಆಯುರ್ವೇದಿಕ್ ಒಂದು ಹೊರಗಡೆ ಇಂಗ್ಲೀಷ್ ಮೆಡಿಸಿನ್ಗೆ ನೀವು ಮೊರೆ ಹೋಗೋ ಅವಶ್ಯಕತೆ ಇರೋದಿಲ್ಲ ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಮೆಂತ್ಯ ಕಾಳು ತೊಗೊಂಡಿನಿ. ಮೆಂತ್ಯ ಕಾಳು ನಮ್ಮ ಸ್ಕಿನ್ನಿಗೂ ಭಾಳ ಒಳ್ಳೇದ್ರಿ. ಆಮೇಲೆ ನಮ್ಮ ಕೂದಲು ಉದ್ರಾಕತ್ತಿದ್ರೆ ಅದನ್ನು ಜಲ್ದಿನ ತಡೆ ಹಿಡಿಯುವಂಥ ಕೆಲಸ ಮಾಡುತ್ತೆ. ಇದೆಲ್ಲ ನಾನು ಹೇಳಿದೆ ನಿಮಗೆ, ಎಲ್ಲನೂ ಬ್ಯಾಲೆನ್ಸ್ ಆಗಿ ಇಲ್ಲಿ ತೊಗೊಂಬಿಟ್ಟಿನ. ನೀವು ಕೂದಲು ಉದ್ರಾತಾವ ಅಂತ ಹೇಳಿ ಒಂದು ಬೇರೆದು ಹಚ್ಕೊಳ್ಳೋದು, ಆಯಿಲ್ ಚೇಂಜ್ ಮಾಡೋದು, ಶಾಂಪು ಚೇಂಜ್ ಮಾಡೋದು, ಆಮೇಲೆ ನಮ್ಮ ಸ್ಕಿನ್ನಿಗೆ ಒಂದು, ನಮ್ಮ ವೆಯ್ಟ್ ಲಾಸಿಗೆ ಒಂದು, ನಮ್ಮ ಹೊಟ್ಟೆ ಭಾಗಕ್ಕೆ ಒಂದು, ಈ ಥರ ಬೇರೆ ಬೇರೆ ಆಗಿ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ರೀ ಏನು. ನಾನು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಚಕ್ಕೆ ತೊಗೊಂಡಿನಿ. ಇದು ಒಂದು 2 ಇಂಚ್ ಐತ್ರಿ. ನಾ ಇಲ್ಲಿ ಎಷ್ಟು ಕ್ವಾಂಟಿಟಿ ತೊಗೊಂಡಿನಲ್ಲ ಅದ್ರದ್ದು ಒಂದು ಸಮತೋಲನವಾಗಿ ಇಲ್ಲಿ ನಾನು ತೊಗೊಳಕತ್ತೀನಿ. ನಾ ಇಲ್ಲಿ 2 ಇಂಚ್ ಆಗುವಷ್ಟು ನಾ ಇಲ್ಲಿ ಚಕ್ಕೆ ತೊಗೊಂಡೀನಿ ರೀ. ಸೊ ನೀವು ಕೂಡ ಚಕ್ಕೆ ಪೌಡರ್ ಸಹಿತ ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಚಕ್ಕೆ ಇಲ್ಲಪ್ಪ ಅನ್ನೋರು ಪೌಡರ್ ಸಹಿತ ಇಲ್ಲಿ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಬಾಯ್ ಲೀಫ್ ಅಂತ ಹೇಳ್ತಾರೆ, ಬಿರಿಯಾನಿ ಎಲೆ ಅಂತ ಹೇಳ್ತಾರೆ, ತೇಜ್ ಪತ್ತ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಆಗಿ ನಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ರೀ. ನಮಗೆ ಗೊತ್ತಿರೋದಿಲ್ಲ ಇವುಗಳ ಬಗ್ಗೆ. ಸೊ ಇಲ್ಲಿ ನಾನು ಇಲ್ಲಿ 2 ಒಂದು ಎಲೆಗಳನ್ನು ತೊಗೊಳತ್ತೀನಿ. ಸ್ಟಾರ್ಟಿಂಗಿಗೆ ನಾ ಎಷ್ಟು ಕ್ವಾಂಟಿಟಿ ತೊಗೊಂಡು ಇಷ್ಟ ಮಾಡಿ ಇಟ್ಕೊಳ್ರಿ. ನಿಮಗೆ ಜಾಸ್ತಿ ನಾವು ತೊಗೋತೇವಪ್ಪ, ಜಾಸ್ತಿ ಮಾಡಿ ಇಟ್ಕೊಳ್ತೀವಿ, ನಮಗೆ ಒಳ್ಳೆಯ ರಿಸಲ್ಟ್ ಸಿಗಾಕತ್ತೈತೆ ಅಂದಮೇಲೆ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಸಹಿತ ಮಾಡಿ ಇಟ್ಕೊಳ್ಬೋದು. ಇವಾಗ ಬ್ಯುಸಿ ಲೈಫ್ ಇರೋದ್ರಿಂದ ಯಾರಿಗೂ ಜಿಮ್ಗೆ ಹೋಗಿ ಎಕ್ಸಸೈಸ್ ಮಾಡೋದಾಗಲಿ, ಆಮೇಲೆ ಡಯಟ್ ಮಾಡೋದಾಗಲಿ ಟೈಮ್ ಟು ಟೈಮ್ ಆಗೋದಿಲ್ಲ ರೀ. ಸೊ ಅಂಥವ್ರಿಗಿದೆ ಹೇಳಿ ಮಾಡಿಸೋಂಥ ಒಳ್ಳೆ ಚೂರ್ಣ ರೀ ಇದು. ಸೊ ಇದನ್ನು 2 ಎಲೆ ತೊಗೊಂಡಿದ್ನಲ್ಲ ಇದನ್ನು ನಾನು ಇಲ್ಲಿ ಹಾಕ್ಕೊಳತ್ತೀನಿ. ಇವಾಗ ಏನು ಮಾಡ್ತೀರಪ್ಪ ಅಂದರೆ ಗ್ಯಾಸ್ ಹಚ್ಕೊಳ್ರಿ. ಗ್ಯಾಸ್ ಹಚ್ಕೊಂಡೆ ಫುಲ್ ಸಿಮ್ ಇಟ್ಕೊಂಡೆ ಇದನ್ನು ನೀವು ಏನು ಮಾಡ್ತೀರಂದ್ರೆ ಚಲೋತ್ನಂಗೆ ಹುರ್ಕೊಳ್ರಿ. ಜಾಸ್ತಿ ಜೋರಂಗೆ ಗ್ಯಾಸ್ ಇಟ್ಕೊಂಡೆ ನೀವು ಇದನ್ನು ಹುರ್ಕೊಂಡ್ರಪ್ಪ ಅಂತಂದರೆ ಇದು ಹೊತ್ತೋ ಚಾನ್ಸಸ್ ಇರುತ್ತೆ ರೀ. ಹೊತ್ತೈತಂತಂದರೆ ಇದು ನಾವು ತಿನ್ನೋವಾಗ ಕಹಿ ಆಗುತ್ತೆ. ಸೊ ಆಲ್ರೆಡಿ ನಾವು ಮೆಂತ್ಯ ಕಾಳು ಹಾಕೋದ್ರಿಂದ ಸ್ವಲ್ಪ ಕಹಿಯಾದಂಥ ಒಂದು ಅನುಭವ ನಮಗೆ ಕೊಡುತ್ತೆ. ನಮ್ಮ ದೇಹಕ್ಕೆ ಯಾವುದು ಕಹಿ ಆಗಿರುತ್ತೋ ಅದು ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದು ರೀ. ಸೊ ಇದು ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಹಾಗಾಗಿ ನಾವು ಹಾಗಲಕಾಯಿ ಸಹಿತ ತಿಂತೀವಿ ನೋಡಿರಲ್ಲ, ಅದಕ್ಕೆ ಒಂದು ಕರಳು ಉಪವಾಸ ಇರುತ್ತೆ ಅಂತ ಹೇಳ್ತಾರೆ. ಅದು ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ಸೊ ಹಾಗೆ ಈ ಮೆಂತ್ಯ ಕೂಡ ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ನಮ್ಮ ಆರೋಗ್ಯನ ಇಷ್ಟು ಚಲೋತ್ನಂಗೆ ಇಡುತ್ತೆ. ನೀವು ಯಾವ ಒಂದು
ದವಾಖಾನೆಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ, ದುಡ್ಡು ಖರ್ಚು ಮಾಡೋದೇ ಬೇಡ. ಯಾಕಂತಂದ್ರೆ ಈಗ ಒಂದೊಂದು ರೂಪಾಯಿನೂ ದುಡಿಬೇಕಂದ್ರೆ ಎಷ್ಟು ಕಷ್ಟಪಡ್ಬೇಕು ರೀ. ಪ್ರತಿಯೊಬ್ಬರಿಗೆ ಇದು ಗೊತ್ತೇ ಇರುತ್ತೆ. ದುಡ್ಡಿನ ವ್ಯಾಲ್ಯೂ ಯಾರಿಗೆ ಗೊತ್ತಿರುತ್ತೆ ಅವ್ರು ಈ ಚೂರ್ಣನ ಯೂಸ್ ಮಾಡ್ಕೊಳ್ರಿ. ನೀವು ಡಯಟ್ ಮಾಡೋದು ಬೇಡ, ನೀವು ಒಂದು ಎಕ್ಸಸೈಜ್ ಮಾಡೋದು ಬೇಡ, ನಿಮ್ಮ ಟೈಮನ್ನು ಇಲ್ಲಿ ವೇಸ್ಟ್ ಮಾಡೋದು ಬೇಡ, ಏನು ಬೇಡ ರೀ. ಆ ದವಾಖಾನೆ ದುಡ್ಡನ್ನು ಇಲ್ಲಿ ಹಾಕೋದು ಬೇಡ, ಉಳಿಸ್ಕೊಳ್ಬೋದು. ನೀವು ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಇದ್ರ ಜೊತೆಗೆ ನೀವು ಏನೇನೆಲ್ಲ ಮಾಡಬೇಕು, ಇದನ್ನು ಯಾವ ರೀತಿ ತೊಗೊಳ್ಬೇಕಂತ ಸಹಿತ ನಾನು ಹೇಳ್ಕೊಟ್ಟೀನಿ. ಸೊ ಇಲ್ಲಿ ನೋಡಿರಿ ಎಷ್ಟು ಚಂದ ವಾಸನೆ ಬರತೈತಿ. ಅಡುಗೆ ಮನೆಯೆಲ್ಲ ಎಷ್ಟು ಗಮ್ಮಂತ ವಾಸನೆ ಬರತೈತಿ. ನಮ್ಮ ಸರ್ ಡ್ಯೂಟಿಯಿಂದ ಬಂದಮೇಲೆ ಏನು ಮಾಡತ್ತಿ ಅಂತ ಕೇಳತ್ತಿದ್ರು. ಸೊ ಅಷ್ಟು ಚಂದ ಗಮ್ಮ ಸ್ಮೆಲ್ ಬರತೈತಿ. ಅವ್ರಿಗೆ ಮ್ಯಾಜಿಕ್ ನನ್ನ ಒಂದು ವೆಯ್ಟ್ ಲಾಸ್ನ ಮಾಡಿ ಆಮೇಲೆ ಅವ್ರಿಗೆ ತೋರಿಸ್ಬೇಕು ಅನ್ನೋ ಸಲುವಾಗಿ ಅದೇನಂತ ನಾನು ಏನಿಲ್ಲ ನಮ್ಮ ಮಸಾಲೆ ಹುರಿಯಾತೀನಿ ಅಂತ ಹಂಗೆ ಸುಳ್ಳು ಹೇಳಿದ್ದೆ ಅವರಿಗೆ. ಸೊ ಇಲ್ಲಿ ನನ್ನ ಒಂದು ರಿಸಲ್ಟ್ ಅವ್ರು ನೋಡಿದ ಮೇಲೆ ನಿಜವಾಗ್ಲೂ ಇಷ್ಟೊಂದು ವಂಡರ್ ಆದರೆ ಖರೇನ. ಸೊ ಇನ್ನು ಚಲೋತ್ನಂಗೆ ಹುರ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ರಿ. ತಣ್ಣಗಾದಿಂದ ಈ ಒಂದು ಪೆಪ್ಪರ್ ಕಾಳು ಪೌಡರ್ ಇದ್ರೂ ಸಹಿತ ನೀವು ತೊಗೋಬೋದು. ಪೆಪ್ಪರ್ ಪೌಡರ್, ಕರಿ ಮೆಣಸು ಅಂತ ಹೇಳ್ತಾರೆ ನೋಡಿರಿ, ಕರಿ ಕಾಳು ಮೆಣಸು. ಸೊ ಅದನ್ನು ಸಹಿತ ಇಲ್ಲಿ ಒಂದು 2 ಸ್ಪೂನ್ನ ನಾನು ಯೂಸ್ ಮಾಡೀನಿ, ಅದನ್ನು ಸಹಿತ ಹಾಕ್ಕೊಳ್ರಿ. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ತಣ್ಣಗೆ ಆಗಿತ್ತಲ್ರಿ, ಆದಮೇಲೆ ಇದನ್ನು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ರಿ. ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಇದನ್ನು ಫೈನಾಗಿ ಪೌಡರ್ ಮಾಡ್ಕೊಂಡು ಬರೋಣ್ರಿ ನಾವು. ಇಲ್ಲಪ್ಪ ಅಂತಂದ್ರೆ ನೀವು ಕುಟ್ಟ ಕಲ್ಲಲ್ಲಿ ಸಹಿತ ಇದನ್ನು ಕುಟ್ಕೊಂಡು ಚಲೋತ್ನಾಗ ಪೌಡ್ರ್ ಸಹಿತ ಮಾಡ್ಕೋಬೋದು ರೀ. ಇದನ್ನು ಯಾವ ರೀತಿ ತೊಗೊಳ್ಬೇಕು, ಹೆಂಗೆಲ್ಲ ತೊಗೊಳ್ಬೇಕು, ಯಾವ್ಯಾವ ರೀತಿ ತೊಗೊಂಡ್ರೆ ಇದರದ ಬೆನಿಫಿಟ್ಸ್ ಆಕ್ಕೈತಿ ಅನ್ನೋದು ಸಹಿತ ನಾ ಇಲ್ಲಿ ಹೇಳ್ಕೊಡತ್ತೀನಿ. ಸೊ ಸ್ಕಿಪ್ ಮಾಡಿದಾಗ ನೀವು ನೋಡಿದ್ರಿ ಅಂದರೆ ಅದ್ರ ಒಂದು ಬೆನಿಫಿಟ್ಸ್ ನಿಮಗೂ ಕೂಡ ಸಿಗುತ್ತೆ. ಸೊ ನಡೀರಿ ಯಾವ ರೀತಿ ಇದನ್ನು ತೊಗೊಳ್ಬೇಕು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ನಾನು ಪೌಡರ್ ಮಾಡ್ಕೊಂಡು ತೊಗೊಂಡು ಬಂದೀನಿ, ಮಿಕ್ಸಿ ಒಳಗೆ ಹಾಕ್ಕೊಂಡೆ. ಇದ್ರೊಳಗೆ ಸ್ವಲ್ಪ ಕಣ ಉಳಿದಿದ್ವಿ ರೀ. ಸೊ ನಾನು ಅದನ್ನು ಸಾಣಿಸ್ಕೊಂಡೆ ಇದನ್ನು ಭಾಳ ಫೈನಾಗಿ ಪೌಡರ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ನೀವು ಒಂದು ಕಂಟೈನರ್ ಒಳಗೆ ಹಾಕಿ ಇಟ್ಕೊಳ್ಬಹುದಾ. ಸೊ ಇದನ್ನು ಯಾವ ರೀತಿ ತೊಗೊಳ್ಬೇಕಂತ ಹೇಳ್ತೀನಿ. ಸೊ ಎಲ್ರಿಗೊಂದು ಆಸೆ ಇರುತ್ತೆ, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ, ನಾ ಎಲ್ಲರೂ ನೋಡುವ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು, ಚೆಂದ ಕಾಣಿಸ್ಬೇಕು. ಆಮೇಲೆ ಎಲ್ರಿಗೊಂದು ಆಸೆ ಇರುತ್ತೆ. ಏನು ಆಸೆ ಇರುತ್ತಪ್ಪ ಅಂದ್ರೆ ನಾ ಆ ಥರ ಡ್ರೆಸ್ ಹಾಕೋಬೇಕು, ಈ ಥರ ಡ್ರೆಸ್ ಹಾಕೋಬೇಕು ಅಂಥೇಳಿ. ಆಮೇಲೆ ಮೊದಲೆಲ್ಲ ನೀವು ಡ್ರೆಸ್ಗಳು ಹಾಕೊಂಡಿರ್ತೀರಿ, ಇವಾಗ ಡೆಲಿವರಿ ಆದಮೇಲೆ ದಪ್ಪ ಆಗಿಬಿಟ್ಟಿರ್ತೀರಿ, ಅದನ್ನು ಹಾಕೊಳಕ್ಕೆ ಆಗ್ತಾ ಇರೋದಿಲ್ಲ. ಅವ್ನು ನೋಡಿದ್ರೆ ಯಾರಿಗೂ ಕೊಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಇಷ್ಟು ತುಟ್ಟಿ ತಂದಿಟ್ಟಿರ್ತೀವಿ ರೀ ನಾವು. ನಮ್ಮ ಒಂದು ಟೆಜರಿ ತೆಗೆದ ತಕ್ಷಣ ನಮ್ಗೆ ಭಾಳ ಫೀಲ್ ಆಗ್ತೈತಿ, ಇದನ್ನು ಯಾವ ಅವಾಗ ಹಾಕೋತೀವಿ ನಾವು ಇಷ್ಟು ದಪ್ಪ ಆಗಿವೆ ಅಂತೇಳಿ. ಇವತ್ತಿಂದ್ರೆ ಆ ಒಂದು ಚಿಂತೆನ ಬಿಟ್ಬಿಡ್ರಿ, ನಿಮಗೆ ಒಳ್ಳೆ ಸೊಲ್ಯೂಷನ್ ಇದೆ. ಸೊ ನೀವು ಟೆಜರಿ ತೆಗೆದು ನೀವು ಡ್ರೆಸ್ ಎಲ್ಲ ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅಷ್ಟೊಂದು ಒಳ್ಳೆ ಒಂದು ಚೂರ್ಣ ಅಂತ ಹೇಳ್ಬೋದು ಇದು. ಎಲ್ಲರೂ ಅಟ್ರಾಕ್ಟಿವ್ ಕಾಣಿಸ್ಬೇಕು ಅನ್ನೋದು ಪ್ರತಿಯೊಬ್ಬರು ಆಸೆ ಇರುತ್ತೆ ಅಂತ ಮೊದಲೇ ಹೇಳಿದೆ ನಿಮಗೆ. ಸೊ ಇವಾಗ 2 ಮಕ್ಕಳು ತಾಯಿ ಆದ್ರೂ ಇಷ್ಟು ಚಂದ ನೀನು ಬಾಡಿ ಮೇಂಟೈನ್ ಮಾಡಿ ಎಲ್ಲ ಏನು ತೊಗೋತಿ ಅಂತ ಕೇಳೋ ಅಷ್ಟು ನೀವು ಚಂದ ಕಾಣಿಸ್ತೀರಿ. ಎಲ್ಲ ಡ್ರೆಸ್ಸನ್ನು ನೀವು ಮನಸ್ಸಿಗೆ ಬಂದಂಥ ಎಲ್ಲ ಡ್ರೆಸ್ಸನ್ನು ಖರೀದಿ ಮಾಡ್ಕೊಂಡು ಹಾಕೊಳ್ಬೋದು ರೀ. ಸೊ ಇಲ್ಲಿ ಇದನ್ನು ಯಾವ ರೀತಿ ತೊಗೋಬೇಕಪ್ಪ ಅಂತಂತಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದ್ಮೇಲೆ ಖಾಲಿ ಹೊಟ್ಟೆಲಿ ಮೊದಲು ಒಂದು ಗ್ಲಾಸ್ ನೀರು ಕುಡೀರಿ, ಬಿಸಿ ನೀರು. ಸ್ವಲ್ಪ ಹೊತ್ತು ಆದಮೇಲೆ ಒಂದು 10 ನಿಮಿಷ 15 ನಿಮಿಷ ಆದಮೇಲೆ ಇದನ್ನು ಒಂದು ಚಿಟಿಕೆ ರೀ, ಇಲ್ಲ ಐತೆ ನೋಡ್ರಿ, ಇಷ್ಟು ಒಂದು ಚಿಟಿಕೆ ತೊಗೊಳ್ರಿ. ಯಾಕಂದರೆ ಇದು ನಮ್ಮ ಬಾಡಿಗೆ ಆಗುತ್ತೋ ಇಲ್ಲೋ ಅನ್ನೋದು ನಿಮಗೂ ಡೌಟ್ ಬರುತ್ತಲ್ಲ. ಸೊ ಹಾಗಾಗಿ ಫಸ್ಟಿಗೆ ಇದನ್ನು ಇಷ್ಟು ತೊಗೊಳ್ರಿ. ಒಂದೇ ದಿನ ತೊಗೊಂಡ್ಮೇಲೆ ಅವತ್ತು ಗೊತ್ತಾಗ್ಬಿಡ್ತೈತೆ ನಿಮಗೆ. 1-2 ದಿನ ತೊಗೊಳ್ರಿ, ಒಂದು ಚಿಟಿಕೆ ಅಷ್ಟೇ, ಏನಾಗೋದಿಲ್ಲ. ತೊಗೊಂಡ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ನನ್ನ ಒಂದು ಬಾಡಿಗೆ ಯಾವ ಥರ ಇದೆ, ಎಫೆಕ್ಟ್ ಆಗತ್ತೈತಿ ಅಂತೇಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಬಾಡಿಗೆ ಅದು ಚಲೋತ್ನಂಗೆ ವರ್ಕ್ ಆಗತ್ತೈತೆ ಅಂತಂದ್ರೆ ಒಂದು ಅರ್ಧ ಸ್ಪೂನ್ ಸ್ಟಾರ್ಟ್ ಮಾಡಿರಿ. ಇಲ್ಲಪ್ಪ ಇನ್ನೂ ಚಲೋ ಆಗತ್ತೈತೆ ನನಗಂತಂದ್ರೆ 1 ಸ್ಪೂನ್ ಇಂತ ನೀವು ಸ್ಟಾರ್ಟ್ ಮಾಡ್ಬೋದು. ಬಟ್ ಒಟ್ಟಿನಲ್ಲಿ ಒಂದು ದಿನಕ್ಕೆ 1 ಸ್ಪೂನ್ ತೊಗೊಳ್ಬೇಕ್ರಿ, ಹೆಚ್ಚಿಗೆ ಏನು ತೊಗೊಳಕ್ಕೆ ಹೋಗಬಾರ್ದು. ಇದನ್ನು ನಾ ಜಲ್ದಿನ ತಳ್ಳಕಾಗಬೇಕಂತ ಇಷ್ಟು ಒಂದು ಸರಿ ತೊಗೊಂಡು ಕಿಡ್ಕೊಂಡಿರಿ, ನೀವು ಹಾಗೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ಇದು ಮಾರ್ನಿಂಗ್ ತೊಗೋಬೋದು. ಇಲ್ಲಪ್ಪ ಅಂತಂತಂದ್ರೆ ನೀವು ರಾತ್ರಿ ಊಟ ಆದಮೇಲೆ 1 ತಾಸು ಆದಮೇಲೆ ಇದನ್ನು ನಿಮ್ಮ ಮೊದಲೇ ಹೇಳ್ದೇನೆ ಸ್ಟಾರ್ಟ್ ಮಾಡೋರು, ಸ್ಟಾರ್ಟಿಂಗ್ ಇದ್ದವ್ರು 1 ಚಿಟಿಕೆ ಅಷ್ಟೇ ತೊಗೊಳ್ರಿ. ತೊಗೊಂಡು 1 ಗ್ಲಾಸ್ ನೀರನ್ನು ನೀವು ಕುಡಿದ್ಬಿಡ್ರಿ. ಇಲ್ಲಪ್ಪ ಅಂತಂತಂದ್ರೆ ಸ್ವಲ್ಪ ಬಿಸಿ ನೀರು ಸಹಿತನ, ಸ್ವಲ್ಪ ಉಗುರು ಬೆಚ್ಚಗೆ ನೀರು ಸಹಿತ ಕುಡಿಬೋದು. ಇಲ್ಲಪ್ಪ ಅಂತ ನೀರು ಸಹಿತ ಕುಡಿಬೋದು. ಸೊ ನಡೀತದೆ ನೀವು ಯಾವ ರೀತಿ ಯೂಸ್ ಮಾಡಿದ್ರು. ಬೆಳಗ್ಗೆನೂ ಅದೇ ಟೈಮ್ ರೀ ಸೇಮ್. ಅಂದರೆ ಖಾಲಿ ಹೊಟ್ಟೆಲಿ ತೊಗೋಬೇಕಾಗ್ತೈತಿ. ಮಾರ್ನಿಂಗ್ ತೊಗೊಳೋದಾದ್ರೆ, ಬೆಳಗ್ಗೆ ತೊಗೊಳೋದಾದ್ರೆ, ರಾತ್ರಿ ತೊಗೊಳೋದಾದ್ರೆ ಡಿನ್ನರ್ ಆದಮೇಲೆ ನೀವು ಇದನ್ನು ತೊಗೊಳ್ಬೇಕಾಗ್ತೈತಿ. ಆಮೇಲೆ ಇದ್ರೊಳಗೆ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ರಿಂದ ನಿಮ್ಮ ಕೂದಲು ಸಹಿತ ಚಲೋ ಆಗ್ತಾವೆ ರೀ. ನಿಮ್ಮ ಸ್ಕಿನ್ ಎಲ್ಲ ಭಾಳ ಚಲೋತ್ನಾಗ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಿಮ್ಮ ನಂತರ ಬಳ್ಳಿ ಥರ ಸೊಂಟ ನಿಮಗೂ ಬೇಕಂತಂದ್ರೆ ಸೊ ಇದನ್ನು ನೀವು ಯೂಸ್ ಮಾಡಲೇಬೇಕು. ಸಖತ್ತಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಫೀಡ್ಬ್ಯಾಕ್ ಕೊಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡ್ರಿ. ಆಲ್ರೆಡಿ ನನ್ನ ಸಬ್ಸ್ಕ್ರೈಬರ್ ನಾನು ಒಂದಿಷ್ಟು ಪಿಕ್ಚರ್ ಕೂಡ ಸೆಂಡ್ ಮಾಡೀನಿ, ಅಂದರೆ ಪಿಕ್ಚರ್ ಕೂಡ ನಿಮ್ಮ ಜೊತೆ ಶೇರ್ ಮಾಡೀನಿ. ಆಮೇಲೆ ವಿಡಿಯೋಸ್ ಕೂಡ ಹಾಕೀನಿ. ನಾನು ಒಂದಿಷ್ಟು ಜನಕ್ಕೆ ವಿಡಿಯೋ ಕಳ್ಸಾರ, ಒಂದಿಷ್ಟು ಜನ ನನಗೆ ಪಿಕ್ಚರ್ ಅಷ್ಟೇ ಸೆಂಡ್ ಮಾಡ್ಯಾರ. ಸೊ ನಿಮಗೆ ಆಲ್ರೆಡಿ ಅಲ್ಲಿ ಪಿಕ್ಚರ್ ಬರ್ತಾ ಇರ್ತಾ ನೋಡ್ಬೋದು. ಸೊ ನಂದು ಸಹಿತ ನಾನು ರಿಸಲ್ಟ್ ಶೇರ್ ಮಾಡೀನಿ. ಸೂಪರಾಗಿಂಥ ರಿಸಲ್ಟ್. ಮತ್ತೆ ಯಾಕೆ ಹೇಳತ್ತೀನಿ ಅಂತಂದರೆ ಇದು ಸೂಪರ್ ಮ್ಯಾಜಿಕ್ ಅಂತ ಹೇಳ್ಬೋದು. ನೀವು ಇಷ್ಟು ದಿನ ಏನೇನೋ ಟ್ರೈ ಮಾಡ್ತೀವಿ, ಬಟ್ ಇದನ್ನು ಒಂದು ಸರಿ ನಾ ಹೇಳಿನಿ ಅಂತ ಟ್ರೈ ಮಾಡಿರಿ, ಸಖತ್ತಾಗಿರೋಂಥ ರಿಸಲ್ಟ್ ಸಿಗುತ್ತೆ ನಿಮಗೆ. ಸೊ ಇದೇ ಥರ ನಿಮಗೆ ಹೋಮ್ ರೆಮಿಡೀಸ್ ಬೇಕಂದ್ರೆ ನನ್ನ ಒಂದು ಚಾನಲ್ನ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಆಮೇಲೆ ಬೇರೆಯವ್ರಿಗೆ ಶೇರ್ ಮಾಡಿರಿ. ಸೊ ಅವರು ಕೂಡ ಒಂದು ಒಳ್ಳೆಯ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಏನು ಹೇಳ್ತಾರೆ, ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಲಿ. ಸೊ ಹಾಗಾಗಿ ಇದನ್ನು ಸೂಪರಾಗಿರೋಂಥ ರಿಸಲ್ಟ್ ಹೇಳ್ತೀರಿ. ಇದನ್ನು ಯೂಸ್ ಮಾಡ್ಕೊಳ್ರಿ. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಯೂಸ್ ಮಾಡ್ಬೋದು. ಇದರಿಂದ ಏನೇನು ಹಾಕಿತ್ತು ಅಂತ ನಾ ಎಲ್ಲ ಹೇಳೋದು ನಿಮಗೆ. ಇದರಲ್ಲಿ ಹಾಕಿರೋಂಥ ಎಲ್ಲ ಬೆನಿಫಿಟ್ಸ್ ಬಗ್ಗೆ ನೀವು ಇನ್ನೂ ತಿಳ್ಕೊಬೇಕಂತಂದ್ರೆ ಹೋಗಿ ಗೂಗಲ್ನ ಸರ್ಚ್ ಮಾಡಿರಿ. ನಾನು ಜಾಸ್ತಿ ಹೇಳ್ಕೊತ ಕುಂತ್ರೆ ವಿಡಿಯೋ ಲಾಂಗ್ ಆಗುತ್ತೆ, ನಿಮಗೂ ಕೂಡ ಬೇಸರ ಆಗುತ್ತೆ. ಸೊ ನಮ್ಮದು ಗಟ್ ಹೆಲ್ತ್ ಚಲೋತ್ನಂಗೆ ಇತ್ತಪ್ಪ ಅಂತಂದ್ರೆ ನಮ್ಮ ಮುಖದಲ್ಲಿ ಯಾವುದೇ ಪಿಂಪಲ್ಸ್ ಆಗೋದಿಲ್ಲ ರೀ.
ಆಮೇಲೆ ನಮ್ಮ ಮುಖದಲ್ಲಿ ಯಾವುದೇ ಸ್ವೆಟ್ ಬರೋದಿಲ್ಲ, ನಮ್ಮ ಕೂದಲು ಉದುರೋದಿಲ್ಲ. ಸೊ ಇದನ್ನು ನೀವು ತಿಳ್ಕೊಂಬಿಡ್ರಿ. ನಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ಟೋಟಲಿ ನಾವು ಚಲೋತ್ನಂಗೆ ಹೆಲ್ದಿ ಆಗಿರ್ತೀವಿ ರೀ. ಸೊ ಇದು ನಾ ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಸ್ಕಿನ್ ಕೂಡ ನೋಡ್ತಿರ್ಬೋದು ನೀವು ಎಷ್ಟು ಹೆಲ್ದಿ ಆಗೈತೆ. ಆಮೇಲೆ ನನ್ನ ಹೇರ್ಸ್ ಕೂಡ ನೀವು ನೋಡಿರಿ. ನಿಮ್ಮ ಹತ್ರ ಟೈಮ್ ಇದ್ದರೆ ಸ್ವಲ್ಪ ಸಣ್ಣ ಪುಟ್ಟ ವ್ಯಾಯಾಮಗಳನ್ನು ಮಾಡಿರಿ. ಆಮೇಲೆ ಸ್ವಲ್ಪ ವಾಕಿಂಗ್ ಮಾಡಿರಿ ಊಟ ಗೀಟ ಆದಮೇಲೆ. ಸೊ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಹತ್ರ ಟೈಮ್ ಇದ್ದರೆ ಈ ಥರ ಎಲ್ಲನೂ ನೀವು ಯೂಸ್ ಮಾಡ್ಕೊಳ್ರಿ. ಆಮೇಲೆ ಸ್ವಲ್ಪ ಸ್ವೀಟನ್ನ ಅವಾಯ್ಡ್ ಮಾಡಿರಿ. ಆಮೇಲೆ ಹೊರಗಡೆ ಜಂಕ್ ಫುಡ್ಸ್ನ ತಿನ್ನೋದನ್ನು ಕಡಿಮೆ ಮಾಡಿರಿ. ಈ ಒಂದು ಟೈಮ್ ಒಳಗೆ ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ. ನೀವು ಈ ಥರ ಎಲ್ಲ ಮಾಡಿದ್ರಪ್ಪ ಅಂದ್ರೆ ನಂತರ ಬಳಕೋ ಸೊಂಟೆ ಬೈಕವು ಅಂತಂದ್ರೆ. ಸೊ ಮತ್ತು ಇದೇ ಥರ ನೆಕ್ಸ್ಟ್ ವಿಡಿಯೋ ಒಳಗೆ ಒಳ್ಳೆ ಒಂದು ಹೋಮ್ ರೆಮಿಡಿ ತೊಗೊಂಬರ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.